ಹಬ್ಬದ ದಿನ ಎಲ್ಲರೂ ಖುಷಿ ಖುಷಿಯಾಗಿದ್ರೆ ನಮ್ಮ ಹುಡುಗಿ ಕೆನ್ನೆ ಮಾತ್ರ ಕೆಂಪಾಗಿದೆಯಲ್ಲ, ಇದು ನಾಚಿಕೆಯಿಂದ ಆಗಿರೋ ಕೆಂಪ ಅಥವಾ? ಹಂಗೆಲ್ಲ ಏನೂ ಇಲ್ಲ. ಹಂಗೆಲ್ಲ ಏನೂ ಇಲ್ಲ ಅಂದರೆ ನಾನು ನಂಬಿಡ್ತೀನಾ? ನಮ್ಮ ಮದುವೆ ಆ್ಯನಿವರ್ಸರಿ ಇವತ್ತು, ಯಾರೂ ವಿಶ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀರ ತಾನೆ? ಹೋಗ್ಲಿ ಬಿಡಿ, ನಾನೇ ಇನ್ನೊಂದ್ಸತಿ ವಿಶ್ ಮಾಡ್ಬಿಡ್ತೀನಿ. ಏನೂ ಬೇಡ. ಇವತ್ತು ನಮ್ಮ ಮದುವೆ ದಿವಸ ಅಂತ ಯಾರಿಗೂ ಗೆಪ್ತಿನೇ ಇಲ್ಲ, ಎಲ್ಲರೂ ಮರ್ತ್ಕೊಂಡವ್ರೆ ಅಂತ ಅರ್ಥ. ಹಾಗೇನಿಲ್ಲ ಸಹನ ಅವರೇ, ಇವತ್ತು ಪೂಜೆ ಇತ್ತಲ್ಲ, ಅದು ಸಡನ್ನಾಗಿ ಪ್ಲಾನ್ ಆಗಿದ್ದು ಬೇರೆ, ಗಡಿ ಬಿಡಿಯಲ್ಲೆಲ್ಲ ಮರ್ತಿರ್ಬೋದು. ಈಗೇನು, ನಾವೇ ಅತ್ತೆ ಮಾವ ಹತ್ರ ಹೋಗಿ ವಿಷಯ ಹೇಳಿ ಆಶೀರ್ವಾದ ತೊಗೊಂಡ್ರಾಯ್ತು. ಬನ್ನಿ ಹೋಗೋಣ. ಇಲ್ಲ, ನಾನು ಬರೋಕ್ಕಿಲ್ಲ. ಯಾಕೆ? ಹಬ್ಬದ ದಿವಸವೇ ನಮ್ಮ ಮದುವೆ ಅಂತ ಎಲ್ರಿಗೂ ಗೊತ್ತದೆ. ಆದ್ರೀಗ ಈ ವಿಷಯನ ನಾವೇ ಹೇಳಿ ಶುಭಾಶಯ ಹೇಳ್ಸ್ಕೊಳ್ಳೋದು ನಂಗೆ ಯಾಕೋ ಸರಿ ಕಾಣ್ತಿಲ್ಲ. ಸಹನ ಅವರೇ, ಅತ್ತೆಗೆ ನಡುವೆ ಟೆನ್ಷನ್ ಜಾಸ್ತಿ ಆಗಿದೆ ಅಲ್ವಾ, ಆ ಟೆನ್ಷನಲ್ಲಿ ಮರ್ತಿರ್ಬೋದು. ಅವ್ರು ಬಿಡಿ, ಆದ್ರೆ ಸ್ನೇಹ ಸುಮ. ಸಹನ ಅವರೇ, ಈಗ ಅದ್ರ ಬಗ್ಗೆ ಎಲ್ಲ ಯಾಕೆ, ನಾವೇ ಹೋಗಿ ಹೇಳಿದ್ರಾಯ್ತಲ್ವಾ? ಬ್ಯಾಡ, ಅವ್ರಿಗೆ ಗೆಪ್ತಿ ಬಂದಾಗ ಹೇಳಿ ಬಿಡಿ. ಸಹನ ಅವರೇ, ಸಹನ ಅವರೇ. ಅಮ್ಮ, ಹೇಳ್ಬೇಕಂದ್ರೆ ಸ್ನೇಹಂಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ನೀನು ಕೂರ್ಸೋಳಲ್ಲ ಅದಕ್ಕ? ಅಲ್ಲ, ಅತ್ತೆಗೆ ಬೇಜಾರಾದಾಗೆಲ್ಲ ನಾವು ಅವಳ ಬಗ್ಗೆನೇ ಮಾತಾಡ್ತಾ ಕ್ಲೋಸ್ ಆಗ್ಬೋದು. ಖುಷಿ ವಿಷಯ ಏನಂದ್ರೆ ಸ್ನೇಹನೇ ನಮಗೋಸ್ಕರ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಡ್ತಿದ್ದಾಳೆ. ಅದಕ್ಕೆ ಹಂಗಾರೆ ನಡಿ, ಶುರು ಮಾಡ್ಕೊಳ್ಮ. ಸಸಿ, ರಾಧಾ, ಬನ್ರವ ಕುಂತ್ಕೊಳ್ಳಿ. ಅದಕ್ಕೆ ನೀವು ತಿಳ್ಕೊಳ್ಳಲ್ಲ ಅಂತಂದರೆ ನಾನೊಂದು ಮಾತು ಹೇಳ. ಸಸಿ, ಈ ಮನೆಯಾಗೆ ನೀನು ನನ್ನ ಅನುಮತಿ ಕೇಳಿ ಯೋನು ಹೇಳ್ಬೇಕಾಗಿಲ್ಲ. ಇದು ನಿನ್ನ ಮನೆನೇಯ, ನಿಂಗೆ ಯೋನ್ ಅನಿಸ್ತಾಯ್ತೋ ಅದನ್ನ ಹೇಳ್ಬೋದು. ಇತ್ತೀಚೆಗೆ ನಿಮ್ಮನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸು ಕಡ್ಗೋಲ್ ತಗೊಂಡು ಕಡ್ದಂಗೆ ಆಗ್ತೈತೆ. ಈಟ್ ದಿನ ಸುತ್ತಳ್ಳಿನಾಗೆ ನಿಮಗೆ ಕೊಡೋ ಮರವಾದೆ, ನೀವು ಪಕ್ಷದ ಪರ ಮಾಡ್ತಿದ್ದ ಕೆಲಸ ಎಲ್ಲ ಇನ್ನೇನು ನಿಮ್ಮನ್ನು ಎತ್ತರದ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ನಂಬಿರೋ ನಿಮ್ಮ ಮಗನೇ ನಿಮ್ಮ ವಿರುದ್ಧ ನಿಲ್ಬಾರ್ದಿತ್ತು ಅಂತ ಊರ್ನಾಗೆಲ್ಲ ಮಾತಾಡ್ಕೊತಿದ್ರು. ತನ್ನ ಮಗನ್ನೇ ಅದ್ಬಸ್ತಾಗಿ ಇಟ್ಕೊಳಕ್ಕಾಗದೇ ಇರೋಳು ಇನ್ನೂರ್ನ ಹೆಂಗೆ ಅಂತ. ಸಾಕು ನಿಲ್ಸು, ಅವ್ರಿಗೇನೋ ಬುದ್ಧಿ ಇಲ್ಲ ಮಾತಾಡ್ತಾರೆ. ಹಾಗಂತ ನೀನು ಇದನ್ನೆಲ್ಲ ಅತ್ತೆಗೆ ಹೇಳೋದೇನಿದೆ? ಇಷ್ಟಕ್ಕೂ ಕಂಟಿ ಮಾವ ಅತ್ತೆ ಮಾತನ್ನ ಮೀರೋನಲ್ಲ. ಇದರಿಂದ ಬೇರೆ ಏನೋ ಗಟ್ಟಿಯಾದ ಕಾರಣ ಇದೆ. ಇನ್ನೇನಿರ್ತೈತೆ, ಅಬ್ಬ ಮಗ ಸಂದಾಗಿರೋದನ್ನ ನೋಡಿ ಒಟ್ಟುರ್ಕೊಂಡು ಯಾರನ್ನ ಹಿಂಗೆ ಮಾಡು ಅಂತ ಕಿವಿ ಚುಚ್ಚಿರ್ತಾರೆ. ಛ, ಯಾರು ಹಿಂಗೆ ತಲೆಗೆ ನಿಂಬೆಣ್ಣು ಸವರೋ ಕೆಲಸ ಮಾಡ್ತಾವ್ರೋ. ನಮ್ಮ ಕಂಟಿ ಮೊದಲೆಲ್ಲ ಹಿಂಗಿರ್ಲಿಲ್ಲವ, ಆದ್ರೆ ಈಗ ಸರಿಯಾದ ಕೆಲಸ ಮಾಡ್ತೀವಿ ಅಂತ ಅನ್ಕೊಂಡು ತೆಪ್ಪ ದಾರಿ ಹಿಡಿತಾವನೆ. ಅದೇ ಅದಕ್ಕೆ ಕಂಟಿ ಈಗಲೂ ನಿಮ್ಮ ಮಾತು ಬಿಟ್ಟು ಬೇರೆಯವ್ರ ಮಾತು ಕೇಳೋಂಗೆ ಆಗವನೆ ಅಂತ ನಂಗೆ ಅನ್ಸೋಕ್ಕೆ ಇಲ್ಲ. ಅದಕ್ಕೆ ಚಿಂತೆ ಮಾಡಬೇಡ್ರಿ, ಎಲ್ಲ ತಳಬದಿಗೆ ಬರ್ತೈತೆ. ನಮ್ಮ ಸ್ನೇಹ ಒಳ್ಳೆ ಹುಡುಗಿನೇ, ಆದರೂ ನಮ್ಮ ಕಂಟಿ ಒಸಿ ಪೂರಾಪರ ವಿಚಾರಿಸಿ ಮದುವೆ ಆಗಿದ್ರೆ ಸಂದಾಗಿರೋದು. ಆಗ ನಮ್ಮ ಮನೆಗೆ ತಕ್ಕನಾಗಿರೋ ಸೊಸೆ ಬಂದಿರೋಳು. ಅಮ್ಮ, ಸ್ನೇಹನೂ ಬುದ್ಧಿವಂತನೇ. ಬುದ್ಧಿವಂತಿಕೆನ ಒಳ್ಳೆದಕ್ಕೆ ಕೆಟ್ಟದಕ್ಕೆ ಎರಡಕ್ಕೂ ಬಳಸ್ಕೋಬಹುದು ಕಣವ. ಆ ಸ್ನೇಹ ಬುದ್ಧಿವಂತನೇ ಇರ್ಬೋದು, ಆದರೆ ನಿನ್ನಂಗೆ ಒಳ್ಳೆ ಗುಣ ಇರೋ ಹುಡುಗಿ ಅಲ್ಲ. ನೀನೇ ನಮ್ಮನೆ ಸೊಸೆಯಾಗಿ ಬಂದಿದ್ದಿದ್ರೆ
ಇವತ್ತಿ ದಿನ ಬತ್ತಾನೆ. ಅಡ್ಡದಾರಿಯಿಂದ ಹಿಡ್ದ ಅಧಿಕಾರ ತಳಪಾಯ ಮುಟ್ಟೈತೆ ಅಂತ ಅವಳಿಗೂ ಗೊತ್ತಾಗ್ತೈತೆ. ಚೊಕೋ ಇನ್ನೆಲ್ಲಿಡ್ಲಿ? ಬಾವಾ ಅದನ್ನ ಇಲ್ಲೇ ಇಡಿ. ಸ್ನೇಹಕ್ಕ ಪಾಪ ಸಹನಾ ಅಕ್ಕಂಗೆ ನಾವ್ ಯಾರು ವಿಷಯ ಮಾಡಿಲ್ಲ ಅನ್ನೋ ಬೇಜಾರಲ್ಲಿದ್ದಾಳೆ. ಬಾವನ ಹತ್ರನೂ ಸಪ್ಪಗೆ ಮಾತಾಡ್ತಿದ್ಲು, ನಾನು ಅಬ್ಸರ್ವ್ ಮಾಡ್ದೆ. ಹಾಯ್ ವಾತಾರನ ಎದ್ದು ಅವರಿಬ್ಬರಿಗೂ ಶುಭಾಶಯ ಹೇಳುಮ ಅಂತ ಹೊಂಟಿದ್ದೆ. ಅವಳಲ್ಲ ಇವಳು ಸುಮ ಹೋಗಕ್ಕೆ ಬುಡ್ನಿಲ್ಲ ಕಣಪ್ಪ. ಪಾಪ ಸಾನ ದೊಡ್ಡ ಮಗಳ ಮದುವೆ ದಿನ ಯಾರಿಗೂ ಗೆಪ್ತಿನೇ ಇಲ್ಲ ನೋಡು ಅಂತ ಬ್ಯಾಸರ ಮಾಡ್ಕೊಂಬಿಟ್ಟವಳೆ. ಹೂನವ ಕೊಕ್ಕೋನೆ ನಂಗೂ ಹೇಳಿದ್ದು. ಪಾಪ ಕೊಕ್ಕೋ ಆಟೋನ್ ಸದಸ್ತಾರ. ಅಯ್ಯೋ ನೀವಿಬ್ರು ಹಿಂಗೆ ಮಾತಾಡ್ಕೊಂಡಿದ್ರೆ ಅವ್ರು ಬಂದ್ಬಿಡ್ತಾರಲ್ಲ, ಬಂದು ಬಿಟ್ರು. ಬನ್ನಿ ಬೇಗ. ಅಕ್ಕ ಅವ್ವ, ನಿನ್ಗೆ ಸಂಕ್ರಾಂತಿ ಹಬ್ಬ ಅಂದ್ರೆ ಏನ್ ನೆನಪಾಗತ್ತೆ ಹೇಳು? ಅದೇ ಎಳ್ಳು ಬೆಲ್ಲ ಅವರೆಕಾಯಿ ಕಳೆಕಾಯಿ ಅಲ್ವಾ? ಹೌದು ಸುಮಾ, ನನ್ಗೂ ಅವ್ವ ಹೇಳ್ದಷ್ಟೇ ನೆನಪಾಗ್ತಿರೋದು, ಬೇರೆ ಏನಿದೆ? ಸಂಕ್ರಾಂತಿ ಹಬ್ಬ ಅಂದ್ರೆ ಸಹನಾ ಅಕ್ಕ ಮತ್ತೆ ನಾನು ರತ್ನಮ್ಮ ಆಂಟಿ ಮನೆಗೆ ಹೋಗಿ ಹೇಳ್ಬಿಡ್ತಿದ್ದಿದ್ ನೆನಪಾಗತ್ತೆ. ಸ್ನೇಹಕ್ಕ ಅವ್ರು ಮಾಡ್ತಿದ್ದಿದ್ ಸಕ್ಕರೆ ಹಚ್ಚನ ಬಾಯಿಗೆ ಇಟ್ಕೊಂಡ್ರೆ ಸಾಕು, ಕರ್ಗೆ ಹೋಗ್ತಿತ್ತು. ಸಹನಾ ಅಕ್ಕ ನಿನಗೆ ನೆನಪಿದ್ಯಾ? ಅವ್ರ ಮನೆ ಖಾಲಿ ಮಾಡ್ತೀನಿ ಅಂತ ಅಂದಾಗ ನೀವ್ ನೋಡೋಗಿ ಸಕ್ಕರೆ ಹಚ್ಚನ ಹೇಗ್ ಮಾಡ್ತಾರೆ ಅಂತ ಬರ್ಸ್ಕೊಂಡ್ ಬಂದಿಯಲ್ಲ. ಈ ಸಂಕ್ರಾಂತಿ ಹಬ್ಬದಾಗೆ ಅಲ್ವೇ ನಿನ್ ಗೆಳತಿ ಹಾಸನದಿಂದ ಬಂದು ಇಲ್ಲೇ 2 ದಿನ ಉಳ್ಕೊಂಡಿದ್ದು? ಏ ಅಕ್ಕ, ಅವಳು ಬಂದಿದ್ ಯುಗಾದಿಯಲ್ಲಿ. ಓ, ನಿಮ್ಗೆಲ್ಲ ಗೆಪ್ತಿ ಐತೆ. ಆಮೇಲೆ ಪಾಲ್ಕರಿ ಸೋಬುಂದು ಇವತ್ತೇ ಅಲ್ವೇ ಹುಡ್ದಬ್ಬ? ಅಯ್ಯೋ ಅಲ್ಲ ಅಕ್ಕ, ಅವಳ ಬರ್ತ್ಡೇ ಫೆಬ್ರವರಿ 23. ಕೊಕ್ಕೋ ನಿಂಗೆ ಎಲ್ರು ಹುಟ್ಟಿದ ದಿನನೂ ಗೆಪ್ತಿರ್ತೈತಾ? ಅಯ್ಯೋ ಬಾವ, ಹುಟ್ಟಿದ ದಿನ ಮಾತ್ರ ಅಲ್ಲ, ಅವ್ರ ಜೀವನದಲ್ಲಿ ನಡೆಯೋ ಎಲ್ಲ ಡೀಟೇಲ್ಸು ನನಗೆ ನೆನಪಿರುತ್ತೆ. ಬೇಕಾದ್ರೆ ನಿಮ್ಮ ಮನೆಯವ್ರದ್ದು ಬರ್ತ್ಡೇ ಮತ್ತೆ ಆನಿವರ್ಸರಿ ಡೇಟ್ ಹೇಳ? ಎಲ್ಲ ಗೊತ್ತಿರೋ ನಿನ್ಗೆ ಇವತ್ತು ಏನ್ ವಿಶೇಷ ಅಂತ ಗೊತ್ತಿಲ್ವೇ? ಗೊತ್ತಕ್ಕ, ಇವತ್ತು ಸಂಕ್ರಾಂತಿ ಹಬ್ಬ. ಅಯ್ಯೋ ಮರ್ತೇ ಬಿಟ್ಟೆ, ಸಾರಿ ಅಕ್ಕ. ಇವತ್ತು ನನ್ನ ಫ್ರೆಂಡ್ ಕೀರ್ತನನ್ ಬರ್ತ್ಡೇ. ಸಾನವ್ರೆ, ಅಯ್ಯ ಐನವ್ರೆ, ಇಬ್ಬರು ಮನೆಯವ್ರಿಗೂ ಈ ಸಂಬಂಧ ಒಪ್ಪಿಗೆ ಐತೆ. ಅದಕ್ಕೆ ಮನೆ ಮಟ್ಟಿಗೆ ಈ ನಿಶ್ಚಿತಾರ್ಥ ಶಾಸ್ತ್ರವ ಮಡಿಕೊಂಡಿವಿ. ಹೌದು, ಗಳಿಗೆ ಚೆನ್ನಾಗಿದೆ ಅಂತ ನೀವು ಹೇಳಿದ್ರೆ ತಾಂಬೂಲ ಬದಲಾಯಿಸ್ಕೊಡ್ತಾರೆ. ನಮ್ಮ ಕಡೆಯಿಂದ ಏನು ಅಭ್ಯಂತರ ಇಲ್ಲ, ನಮಗೆ ಹುಡುಗ ಇಷ್ಟ ಆಗಿದ್ದಾನೆ. ನಿನಗಿಷ್ಟ ಆಗಂಗೆ ಅಲ್ವೇ ಆ ಹುಡುಗನ ಜಾತಕನ ಬರ್ಸಿ ಅಳಿಸಿ ನಿನಗೆ ಬೇಕಾದಂಗೆ ಬರ್ಸಿದ್ದು. ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನಮ್ಮನ್ನ ಬಿಟ್ಟು ಹೋದಾಗ ನಮ್ಮಮ್ಮನೇ ನಮ್ಮನ್ನ ಪ್ರೀತಿನ ಸಾಕಿ ಚೆನ್ನಾಗಿ ಓದಿಸಿದ್ರು. ಪಲ್ಲವಿಗೆ ಸ್ವಲ್ಪ ಕೋಪ ಜಾಸ್ತಿ ಅನ್ನೋದು ಬಿಟ್ಟರೆ ಯಾವ ಕೆಟ್ಟ ಗುಣನೂ ಇಲ್ಲ. ಕಷ್ಟ ಸುಖನ ನೋಡ್ಕೊಂಡು ಬೆಳೆದವಳು. ನಿಮ್ಮ ಮನೆಗೆ ಹೊಂದಾಣಿಕೆ ಆಗ್ತಾಳೆ ಅಂತ ನನಗೆ ನಂಬಿಕೆ ಇದೆ. ಏನಪ್ಪ ನಿನಗೆ ಹುಡುಗಿ ಒಪ್ಪಿಗೆನಾ? ಏನಾದರೂ ಕೇಳೋದಿದ್ರೆ ಈಗಲೇ ಕೇಳ್ಬಿಡೋ. ಕೇಳೋ ಅಂಥದ್ದೇನಿಲ್ಲ, ನನಗೆ ಸಂಬಂಧ
ಒಪ್ಪಿಗೆ ಇದೆ. ನಾನು ಈಗಲೇ ಹುಡ್ಗನ ಇಷ್ಟಪಡ್ತಿದ್ದೆ ಅಂತ ಹೇಳ್ಬಿಡ್ಬೇಕು, ಇಲ್ಲಾಂದರೆ ಮದುವೆಗೆ ಒಪ್ಕೊಬಿಡ್ತಾರೆ. ಇನ್ ಕೇಸ್ ಪಲ್ಲವಿ ಏನಾದರೂ ಇನ್ನೊಬ್ಬ ಹುಡುಗನ ಇಷ್ಟಪಟ್ಟಿದೆ ಅಂದರೂ ನನಗೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾನು ಇವ್ರನ್ನೇ ಮದುವೆ ಆಗೋದು ಅಂತ ಆಗಲೇ ಡಿಸೈಡ್ ಮಾಡಾಗಿದೆ. ನಿಮ್ಮವ್ವ ಕಣೆ, ನೀನು ಆಟ ಕಟ್ಟೋದು ನನಗೆ ಗೊತ್ತಾಗಕ್ಕಿಲ್ವೇ? ಇಲ್ಲ, ನನ್ನ ತಂಗಿ ಯಾವತ್ತೂ ಅಂಥ ವಿಷಯಕ್ಕೆ ಆಸಕ್ತಿ ತೋರಿಸ್ತೋಳಲ್ಲ. ನಾನೇ ಈ ಪ್ರೀತಿ ಪ್ರೇಮ ಅಂತ ಎಲ್ಲ ಹೋಗಿ. ಚಂದ್ರು, ಇಂಥ ಖುಷಿ ಟೈಮ್ನಾಗೆ ಆ ಮಾತುಗಳೆಲ್ಲ ಯಾಕೆ? ಹೆಂಗೂ ಇಬ್ಬರು ಮನೆಯವರು ಒಪ್ಕೊಂಡಾಗದೆ. ಐನೂರೇ ತಾಂಬೂಲ ಬದಲಾಯಿಸ್ಕೋಬೋದಲ್ವೇ? ಆಗ್ಬೋದಮ್ಮ. ಮುಂಚಿತವಾಗಿ ನಾವು ನಿಶ್ಚಿತಾರ್ಥ ಪತ್ರಿಕೆ ಓದ್ಬಿಡ್ತೀವಿ. ಸರಿ. ಸ್ವಸ್ತಿ ವಿಜಯಾದ್ಭುತಯ ಶಾಲಿಮಾನ ಶಕ ವರ್ಷಗಳು 1945ನೇ ಶ್ರೀ ವಿಜಯ ಶಿವಕೃತನಾಮ ಸಂವತ್ಸರ ಮಾರ್ಗಶಿರ ಬಹುಳ ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳು. ಸಾರಿ ಅಕ್ಕ, ನಿನ್ನ ಸಖತ್ ಸತಾಯಿಸ್ಬಿಟ್ಟೆ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಭಾವ. ಥ್ಯಾಂಕ್ಸ್ ಅಮ್ಮ. ಅಕ್ಕ, ಬಾವ, ಇಬ್ರಿಗೂ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ಸ್ ಸ್ನೇಹ. ಅಕ್ಕನ ರಿಯಾಕ್ಷನ್ ನೋಡಕ್ಕೆ ನಾವಿಷ್ಟೆಲ್ಲ ಮಾಡಿದ್ದು ರೀ. ಚಂದಾಕಿರಪ್ಪ, 100 ಕಾಲ ಇಬ್ರು ಸುಖವಾಗಿರ್ರಿ. ಒಳ್ಳೆದಾಗ್ತಾ ಇದೆ. ಅಪ್ಪಯ್ಯ, ಆಶೀರ್ವಾದ ಮಾಡಿ. ಸಂದಕ್ಕಿ ಆದಷ್ಟು ಬಿರ್ನೆ ಪುಟ್ ಮುರುಳಿನೋ ಪುಟ್ ಸ್ಥಾನನೋ ಬರೋಂಗೆ. ಬನ್ನಿ ಹೇಳಿ ಅಂದ್ರೆ ಬನ್ನಿ. ಅಕ್ಕ ಬಾ, ಕೇಕ್ ಕಟ್ ಮಾಡಿ. ಸರಿ ಅವ, ನಾವಿನ್ ಬರ್ತೀವಿ. ಅಕ್ಕ, ಈಗಲೇ ಹೊರಡ್ತಿದ್ಯಾ? ಇನ್ನೊಂದು ಸ್ವಲ್ಪ ಹೊತ್ತಿರಕ್ಕ ಪ್ಲೀಸ್. ಕಂಟಿ ಬಾವ, ಪ್ಲೀಸ್ ಸ್ವಲ್ಪ ಹೊತ್ತಿರಿ. ಮಿಸ್ಸು ಆಮ್ಯಾಕೆ ಹೋದ್ರಾಯ್ತು, ಹೊಸ ಸುಧಾರಿಸ್ಕೊಳ್ಳಿ. ಸ್ನೇಹ, ಒತ್ತಾರೆಯಿಂದ ನಿಂತೇ ಇದೆಯಾ? ಬಾ ಮನಿಕೋ, ಬೆನ್ನುಗೋಸಿ ಆಯ್ ಅನ್ಸುತ್ತೆ. ಸ್ನೇಹ ಬಾರವ್ವ, ಒಳಗೆ ಬಾ. ಅವ್ವ, ನಾನು ಒಳಗೆ ಬರಬೇಕು ಅಂದರೆ ನೀನೇನು ಮಾಡಬೇಕು ಅಂತ ನಿನಗೆ ಗೊತ್ತಲ್ವಾ? ಇವನು ಈ ಮನೇಲಿರೋವರೆಗೂ ನಾನು ಈ ಮನೆ ಹೊಸಲು ತುಳಿಯಲ್ಲ. ಸರಿ ಬಿಡವ್ವ, ನಾವಿನ್ ಹೊರಡ್ತೀವಿ. ಅಕ್ಕ, ನೀನು ಯಾಕೆ ಹೋಗ್ತೀಯಾ? ಇದು ನಿನ್ನ ಮನೆ,
ಇದು ನನ್ನ ಮನೆ ಅಂತ ನಾನು ಒಬ್ಳೆ ಅನ್ಕೊಂಡ್ರೆ ಸಾಕಾಗಲ್ಲ. ಮಿಸ್ಸು ಮಾವನಿಂದ ಯಾವುದೇ ತೊಂದರೆ ಆಗಿಲ್ಲ. ಅವ್ರಿಗೀಗ ವಯಸ್ಸಾಗೈತೆ. ಅವ್ರ ದೇಹ ಸ್ಥಿತಿ, ಅವ್ರ ಆರೋಗ್ಯ ಸ್ಥಿತಿ ಎಲ್ಲ ನಾವು ನೋಡ್ಬೇಕಲ್ವೇ? ನಿಂತ ಜಾಗದಾಗೆ ಹೋಗೋದ್ರೆ ಅವ್ರು ಎಲ್ಲಿಗೆ ಹೋಯ್ತಾರೆ ಹೇಳಿ? ಅದು ನನ್ನ ಸಮಸ್ಯೆ ಅಲ್ಲ ಶ್ರೀ. ಅವನಿಗೆ ವಯಸ್ಸಾಗಿದೆ, ಅವನ ಆರೋಗ್ಯ ಸರಿ ಇಲ್ಲ ಅನ್ನೋದೇ ಕಾರಣ. ಆದರೆ ಅದಕ್ಕಿಂತ ಬಲವಾಗಿರೋ ಕಾರಣ ನಮ್ಮ ಅವ್ವನ ಹತ್ರನೂ ಇತ್ತು. ಈಗ ಹಳೇದೆಲ್ಲ ಯಾಕೆ ಮಿಸ್ಸು? ಭೂಮಿ ತಾಯಿ ಕೂಡ ಹೊಸ ವರ್ಷಕ್ಕೆ ಹೊಸ ಬೆಳೆ ಕೊಡ್ತಾಳೆ. ನೀವು ಹಂಗೆ ಮನ್ಸು ಬದಲಾಯಿಸ್ಕೊಂಡು ಇವ್ರನ್ನ ಸಲ್ಲಿಸ್ಬಿಡಿ. ಈಗ ಕ್ಷಮೆ ಮಾತುಗಳೆಲ್ಲ ಗೊತ್ತಿಲ್ಲದೆ ನಡೆಯೋ ಘಟನೆಗಳಿಗೆ ಮಾತ್ರ. ಹೋಗ್ಲಿ, ಒಂದು ವೇಳೆ ಗೊತ್ತಿದ್ದು ಮಾಡೋ ತಪ್ಪಿಂದ ಒಳ್ಳೆ ಉದ್ದೇಶನಾದರೂ ಇದ್ರೆ ಕೆಟ್ಟ ಸಮಾಧಾನ ಮಾಡಿಕೊಂಡು ಆ ತಪ್ಪನ್ನ ಕ್ಷಮಿಸಿ ಬಿಟ್ಬಿಡ್ಬೋದೇನೋ. ಆದರೆ ಈ ಗೋಪಾಲನ್ ವಿಷಯದಲ್ಲಿ ಹಾಗಲ್ಲ. ಮಿಸ್ಸು ಅದು ಶ್ರೀ, ನನ್ನ ಮಾತೀಗ ಅಹಂಕಾರ ಅಂತ ನಿಮ್ಗೆ ಅನ್ಸ್ಬೋದು. ಬದಲಾಗಿರೋ ಗೋಪಾಲನ ನೋಡಿ ಅಯ್ಯೋ ಪಾಪ ಅಂತನೂ ಅನ್ಸಿ ನಾನು ಯಾಕೆ ಇಷ್ಟು ಕೋಪ ಮಾಡ್ಕೊಂಡು ಮಾತಾಡ್ತಿದ್ದೀನಿ ಅಂತನೂ ಅನ್ಸ್ಬೋದು. ನಿಮ್ಮ ಮಾತೆಲ್ಲ ಕೇಳಿ ನಾನು ಬಹುಶಃ ಮಾತಾಡೋದೇ ಬೇಡ ಅಂತ ನನ್ನ ಬಾಯಿ ಕಟ್ಟಕೊಳ್ಳಬಹುದು. ಆದರೆ ನನ್ನ ಕಣ್ಗಳು ಮಾತ್ರ ಈ ಗೋಪಾಲನ ನೋಡ್ದಾಗೆಲ್ಲ ಅವ್ವ ಹುಷಾರಿಲ್ದಾಗ್ಲು ತೊಡೆ ಮೇಲೆ ಹಸು ಗೂಸ್ನ ಹಾಕೊಂಡು ಮೆಸ್ಸಲ್ಲಿ ಅಡುಗೆ ಮಾಡ್ತಿದ್ದೆ ನೆನಪಾಗತ್ತೆ. ಪ್ರತಿದಿನ ಅವ್ವ ಮಕ್ಕಳು ಮುಂದೆ ಭವಿಷ್ಯ ಹೆಂಗೆ ಅಂತ ಅಳ್ತಿದ್ದಿದ್ದು ನೆನಪಾಗತ್ತೆ. ನಮಗಪ್ಪನ ಅವಶ್ಯಕತೆ ಇದೆ ಅಂತ ಅನ್ಸ್ದಾಗೆಲ್ಲ ಅವ್ವ ಅದನ್ನ ನೀಗ್ಸೋಕ್ ಪ್ರಯತ್ನ ಪಡ್ತಿದ್ದಿದ್ದು ನೆನಪಾಗತ್ತೆ. ಇದೇ ಸುಮಾನ ಅವ್ವ ಬಟ್ಟೆಲಿ ಬೆನ್ನು ಕಟ್ಕೊಂಡು ಒದ್ದಾಡ್ಕೊಂಡು ಕೆಲಸ ಮಾಡ್ತಿದ್ದಿದ್ದು ನೆನಪಾಗತ್ತೆ. ಇಷ್ಟೆಲ್ಲ ನೆನಪಾಗತ್ತೆ. ಹಾಳಾಗೋಗಿ ರಾಜಿನ ಮದ್ವೆ ಮಾಡ್ಕೊಂಡು ಇವ್ನು ತೊಲಗ್ದ ಅನ್ಕೊಂಡ್ರೆ ಇಲ್ಲ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಮಗೆ ಕೊಟ್ಟಿರೋ ಕಾಟ ಒಂದ ಎರಡ. ನಮ್ಮ ಮನೆಯಲ್ಲಿ ಹಬ್ಬದ ದಿನ ಮಾತ್ರ ಹಬ್ಬ ಮಾಡ್ತಾ ಇರ್ಲಿಲ್ಲ. ನಾವೆಲ್ಲರೂ ಒಟ್ಟಿಗೆ ಇದ್ದಾಗಲೇ ಹಬ್ಬದಷ್ಟು ಖುಷಿ ಖುಷಿಯಾಗಿರ್ತಿದ್ವಿ. ಯಾಕೆ ಹೀಗೆ ನಮ್ಮ ಮನೆಗೆ ಬಂದು ಒಂದೊಂದೇ ಖುಷಿ ಕಿತ್ಕೋತಿದ್ಯಾ? ನಾನು ಕಣ್ಬಿಟ್ಟಾಗ ನಾನು ಮುಂದೆ ಇದ್ದಿದ್ದು ನಮ್ಮವ್ವ ನಮ್ಮ ಅಕ್ಕಂದ್ರು ಮಾತ್ರ. ದಯವಿಟ್ಟು ಈಗಲೂ ಹಾಗೆ ಇರಕ್ ಬಿಟ್ಬಿಡು ಪ್ಲೀಸ್. ಪುಟ್ಟಮ್ಮಿ, ಮಕ್ಕಳು ಹೇಳೋದು ದಿಟಾನೆಯ. ನಾನು ಮಾಡಿದ ತಪ್ಪಿಗೆ ದೇವರು ನನಗೆ ಸರಿಯಾದ ಶಿಕ್ಷೆನೇ ಕೊಟ್ಟವನೆ. ನಾನು ಮಾಡಿದ ಪಾಪನ ನಿಮ್ಮನೆ ಚಪ್ಪಲಿ ಕಾದಾದ್ರೂ ಕಳ್ಕತೀನಿ. ದಯವಿಟ್ಟು ನೀನು ಮಾತ್ರ ಮನೆ ಬಿಟ್ಟು ಹೋಗು ಅನ್ಬೇಡ. ನನಗೆ ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು ಅನ್ನೋದು ನಿಂಗಿದ್ರೆ ಈ ಮನೆ ಬಿಟ್ಟು ಹೊಂಟು. ನನ್ನ ಶತ್ರು ದೃಷ್ಟಿಯಿಂದ ಎಷ್ಟು ದಿವಸ ನಾನು ನೋಡ್ಕೊಂಡೆ. ಜೊತೆಗೆ ನಿನ್ನ ಗಂಡ ಅನ್ನೋ ಕಾರಣನೂ ಇತ್ತು. ಹೆಂಡತಿಯಾಗಿ ನನ್ನ ಜವಾಬ್ದಾರಿ ನಾನು ಹೊತ್ಕೊಂಡೆ. ಈಗ ಬಿಮ್ಮನ್ಸಿ ಆಗಿರೋ ನನ್ನ ಮಗಳನ್ನ ನಾನು ನೋಡ್ಕೋಬೇಕಲ್ವೇ? ದಯವಿಟ್ಟು ಇಲ್ಲಿಂದ ಹೊಂಟೋಗು. ನಿನಗೀಗ ನೆನಪಿಲ್ಲ ಅನ್ನೋದು ಒಂದು ಬಿಟ್ಟರೆ ನಿನ್ನ ಆರೋಗ್ಯ ಸುಧಾರಿಸೈತೆ. ನೀನೀಗ ರಾಜವನ್ ಮನೆಗೆ ಹೋಗೋದೇ ಸೂಕ್ತ. ಯಾಕಂದರೆ 8 ವರ್ಷ ನೀನು ಅಲ್ಲೇ ತಾನೇ ಇದ್ದದ್ದು. ಬಿಮ್ಮನ್ಸೆ ಮಗಳು ಮನೆ ಬಾಗಿಲು ಬಂದು ನಿಂತವಳೆ. ಅವಳು ಮನೆ ಒಳಗೆ ಕರೆದು
ಅವಳಿಗೊಂದು ಗ್ಲಾಸ್ ನಾನು ನೀರು ಕೊಡದೆ ಹೋದರೆ ತಾಯಾದ ನನ್ನ ಚೆನ್ನಾಗಿಯವನಂತಾರೆ. ನಿನ್ನ ಕಷ್ಟ ಅರ್ಥ ಆಗ್ತೈತಿ, ಆದರೆ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ಪುಟ್ಟಮ್ಮಿ.